ಬೋವಿ ಸಮಾಜ ಇದೆಯಲ್ಲ, ಈ ಮೇನ್ ರೋಡ್ ಇದೆ ಅಥವಾ ಒಂದು ರೈಲ್ವೆ ಸ್ಟೇಷನ್ ಇದೆ, ಅದರ ಆ ಕಡೆ ಇದ್ದವರೆಲ್ಲ ಮೊಯರ್ ಬೋವಿ ಸಮಾಜ ಅಂತ ಲೆಕ್ಕ. ಅಥವಾ ಯಾವುದು ನಮ್ಮ ಮೇನ್ ರೋಡ್ ಇದೆಯಲ್ಲ ಅದರ ಆ ಕಡೆ ಇದ್ದದ್ದು. ಆಮೇಲೆ ನನ್ನ ತಂದೆಗೊಂದು ಹೋಟ್ಲಿತ್ತು. ಆ ಹೋಟ್ಲಿಗೆ 90% ಯಾರಾದರೂ ಗ್ರಾಹಕರು ಬರ್ತಾಯಿದ್ರೆ ಅದೆಲ್ಲ ಬೋವಿ ಸಮಾಜದವರೇ. ಹಾಗಾಗಿ ನಮ್ಮ ಕುಟುಂಬದ ಅಭಿವೃದ್ಧಿಗೆ ಮತ್ತು ನಾನು ಅಲ್ಲಿ ಪ್ರಾದೇಶಿಕವಾಗಿ ಕೂಡ ನನ್ನ ಮನೆ ಮೊದಲಿಗೆ ರೈಲ್ವೆ ಸ್ಟೇಷನ್ ಆ ಕಡೆ ಇತ್ತು. ಹಾಗಾಗಿ ನಾನು ಕೂಡ ಅರ್ಧ ಮೊಯ ಅರ್ಧ ಬಂಟ. ಈ ಬಂಟ ಸಂಘದ ಕೆಲವು ರೀತಿ ನೀತಿಗಳನ್ನು ನೋಡಿದಾಗ ನನಗೆ ಭಾಳ ಹೆಮ್ಮೆ ಆಗ್ತಾ ಇತ್ತು. ಅಂದರೆ ಈ ಬನ್ಸ್ ಹಾಸ್ಟೆಲ್, ಅಲ್ಲಿ ರಾಮಕೃಷ್ಣ ಶಾಲೆಗಳನ್ನೆಲ್ಲ ಕಟ್ಟಿ ಭಾಳ ದೊಡ್ಡ ಮಟ್ಟದಲ್ಲಿ ಅದನ್ನು ಮುಂದಿನ ತಲೆಮಾರುಗಳಿಗೆ ಬೇಕು, ಹಾಸ್ಟೆಲ್ಗಳನ್ನು ಕಟ್ಟಿ ಬೇರೆ ದೂರದ ಊರಿನಿಂದ ಮಕ್ಕಳು ಬಂದರೆ ಅಲ್ಲಿ ಸ್ಟೇ ಆಗಬೇಕು ಅಂಥೇಳಿ ಸ್ವಲ್ಪ ಪವರ್ಫುಲ್ ಇತ್ತು ಬಂಟ ಸಮುದಾಯ ಅಂಥೇಳಿ. ಆದರೆ ನೀವು ನೋಡಿ, ಬೋವಿ ಸಮುದಾಯ ಅವರ ವೃತ್ತಿ ಏನು ಅಂತ ಗೊತ್ತಿದೆ ನಮಗೆ. ಆದರೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಆಲೋಚನೆ ಮಾಡಿರ್ಬೋದು. ಒಂದು ಶಾಲೆ ಕಟ್ತಾರೆ, ಬೋವಿ ಶಾಲೆ ಅಂತ. ಅಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಲಾಗುತ್ತೆ. ಅದು ಅತಿ ಶ್ರೇಷ್ಠವಾದಂಥ ವಿದ್ಯಾಭ್ಯಾಸ. ಮೊದಲೆಲ್ಲ ಹಿಂಗೆ ಅಂತಂದರೆ ಬೋವಿ ಶಾಲೆಗೆ ಹೋಗೋದು ಅವು ಭಾಳ ಹುಷಾರವ ಅಂತ, ಬೋವಿ ಶಾಲೆಯಲ್ಲಿ ಕಲ್ತಾರೆ. ನಾನು ಕೆಲವು ಸಾಬ್ರ ಹುಡುಗರು, ಮುಸ್ಲಿಂ ಹುಡುಗರನ್ನ ತಂದೆ ತಾಯಿಗಳ ಹತ್ರ ಮಾತಾಡಿಸುವಾಗ, उधर अच्छा नहीं पढ़ाते प्रकाश, इसलिए ಬೋವಿ ಸ್ಕೂಲ್ ಮೇಲೆ डाल दिया, अभी अच्छा है ಕೇಳಿದ್ದೀನಿ ನಾನು. ಒಂದು ಅದಾಯ್ತಾ. ಎರಡನೇದು ಬ್ಯಾಂಕು. ಅಂದರೆ ಒಂದು ಕಡೆ ಮೀನುಗಾರಿಕೆ, ಮತ್ತೊಂದು ಕಡೆ ಮಕ್ಕಳು ಮುಂದಿನ ದಿನಮಾನಗಳಲ್ಲಿ ಎಜುಕೇಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಶಾಲೆ, ಅದಾದ ನಂತರ ಹಣಕಾಸಿನ ನೆರವಿಗಾಗಿ ಬ್ಯಾಂಕು. ಈ ಆಲೋಚನೆ ಮಾಡಿದಂಥವ್ರು ಇದ್ದಾರಲ್ಲ ಈ ಬೋವಿ ಸಮಾಜದಲ್ಲಿ, ಅವರಿಗೆ ಒಂದು ಶಿರಸಾಷ್ಟಾಂಗ ನಮಸ್ಕಾರಗಳು ಮೊದಲು. ಈಗ ಭಗವತಿ ವಿಚಾರಕ್ಕೆ ಬರ್ತೇನೆ. ನಮಗೆಲ್ಲ ಇತ್ತು ಈ ವಾಮಂಜೂರಲ್ಲಿರೋದು ಗೊತ್ತೇ. ವಾಮಂಜೂರಲ್ಲಿರೋದು ಇದು ಇಲ್ಲಿ ವಾಮಂಜೂರಲ್ಲಿ ಐಲದಲ್ಲಿ. ಆಮೇಲೆ ಈಗ ಗೊತ್ತಾಯ್ತು 64ರಲ್ಲಿ ವಾಮಂಜೂರಲ್ಲಿತ್ತು, 64ರಿಂದ ಇಲ್ಲಿಗೆ ಬಂದು ಇವತ್ತಿಗೆ 61 ವರ್ಷ ಆಗ್ತಾ ಬಂತು. ಇಲ್ಲಿಗೆ ಬಂತು ವಾಮಂಜೂರು. ಸದಾಶಿವ ಶೆಟ್ಟರೊಂದು ಅದ್ಭುತವಾದ ಮಾತನ್ನು ಹೇಳಿದರು ಸೈನ್ಸ್ ಮತ್ತು ಆಧ್ಯಾತ್ಮದ ಬಗ್ಗೆ. ನೋಡಿ, ಭಾರತದಲ್ಲಿ ಯಾವತ್ತೂ ಕೂಡ ಆಧ್ಯಾತ್ಮಕ್ಕೂ ಸೈನ್ಸ್ಗೂ ಡಿಸ್ಪ್ಯೂಟ್ ಆಗೇ ಇಲ್ಲ. ನಿಮಗೆ ಉದಾಹರಣೆ ಸಮೇತ ಹೇಳ್ತೀನಿ ನಾನು. ಇಲ್ಲಿ ಟೀಚರ್ಸ್ ಅಥವಾ ಕ್ವಾಂಟಮ್ ಫಿಸಿಕ್ಸ್ ಇದ್ದವ್ರಿಗೆ ಗೊತ್ತಿರುತ್ತೆ. ಒಂದು ವಸ್ತುವಿನೊಳಗೆ ಏನಿರುತ್ತೆ ಅಂತ ನಾವು ಓದಿರ್ತೀವಿ. ಒಂದು ಅಣು ಇರುತ್ತೆ, ಅಣು ಹೋಗಿ 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 ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಅಂತ ಬರುತ್ತೆ. ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಅಂತ ಬರುತ್ತೆ. ಆ ಎಲೆಕ್ಟ್ರಾನನ್ನು ಅದು ಏನು ಎಲೆಕ್ಟ್ರಾನ್ ಏನು ಅಂತ ಹೇಳಿದಾಗ ಒಬ್ಬ ವಿಜ್ಞಾನಿ ಹೇಳ್ದ ಅದು ವೇವ್ಸ್ ಅಂತ ಹೇಳ್ದ. ಅವನಿಗೆ ನೊಬೆಲ್ ಕೊಟ್ಟರು. ಇನ್ನೊಬ್ಬ ವಿಜ್ಞಾನಿ ಹೇಳ್ದ ಅಲ್ಲ ಅದು ವೇವ್ಸ್ ಅಲ್ಲ, ಅದು ಮೆಟೀರಿಯಲಿಟಿಕ್ ಥರ ಇದೆ ಅಂತ. ಅವನಿಗೂ ನೊಬೆಲ್ ಕೊಟ್ಟರು. ಇನ್ನೊಬ್ಬ ವಿಜ್ಞಾನಿ ಹೇಳ್ದ ಅದು ವೇವ್ಸ್ ಅಲ್ಲ, ಮೆಟೀರಿಯಲ್ ಅಲ್ಲ, ಅದು ಏನೋ ಒಂದಿದೆ ಅಂತ. ಅವನಿಗೂ ನೊಬೆಲ್ ಕೊಟ್ಟರು. ಅಂದರೆ ಫೈನಲಿ ಸೈನ್ಸ್ ಏನು ಹೇಳ್ತು ಅಂತಂದರೆ, ವೈಬ್ರೇಷನ್ ಇಂದ ಎನರ್ಜಿಯಿಂದ ಫಿಸಿಕಲ್ ಮ್ಯಾಟರ್ ನಾವುಗಳೆಲ್ಲ. ಆ ವೈಬ್ರೇಷನ್ ಎಲ್ಲಿ ಉಂಟಾಗತ್ತೆ? ಅದು ಮಂತ್ರದಲ್ಲಿ ಉಂಟಾಗತ್ತೆ ಅಂತ. ಹಾಗಾಗಿ ಏನು ಸೈನ್ಸ್ ಹೇಳುತ್ತೋ ಅದನ್ನು ನಮ್ಮ ಋಷಿಮುನಿಗಳು ಯಾದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಈಗ ಸೈನ್ಸ್ ಹೇಳ್ತಾ ಇದೆ, ಏನೋ ಒಂದು ಕಾಣ್ತಾ ಇದೆ, ಗಾಡ್ ಪಾರ್ಟಿಕಲ್ ಅಂತ. ನೀವು ಬೇಕಿದ್ರೆ ಗೂಗಲ್ ಮಾಡಿ ನೋಡಿ, ಗಾಡ್ ಪಾರ್ಟಿಕಲ್ ಅಂತ ಕರೀತಾರೆ. ಗಾಡ್ ಪಾರ್ಟಿಕಲ್. ಆ ಗಾಡ್ ಪಾರ್ಟಿಕಲ್ ಅನ್ನೋದನ್ನು ನಾವು ಸಾವಿರಾರು ವರ್ಷಗಳ ಹಿಂದೆ ಈ ಬ್ರಹ್ಮಾಂಡದ ನೀಲನಕಾಶೆ ನಮಗೆ ಸಿಕ್ಕಿತ್ತು. ಅದನ್ನು ಶ್ರೀಚಕ್ರ ಅಂತ ಕರೀತಾರೆ. ಹಾಗಿದ್ರೆ ಸೈನ್ಸ್ಗೂ ಆಧ್ಯಾತ್ಮಕ್ಕೂ ಡಿಸ್ಪ್ಯೂಟ್ ಇಲ್ಲ ಅಂತಂದರೆ ಹೆಂಗೆ ಅಂತ ನೀವು ಕೇಳ್ಬೋದು. ಸೈನ್ಸ್ ಈ ಬ್ರಹ್ಮಾಂಡವನ್ನು ಹೊರಗಿನಿಂದ ಹುಡುಕ್ತದೆ, ಆಧ್ಯಾತ್ಮ ಒಳಗಿನಿಂದ ಹುಡುಕ್ತದೆ. ಹೊರಗಿನಿಂದ ಹುಡುಕಿ 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 ಅವರಿಗೆ 4% ಮಾತ್ರ ಹುಡುಕಲಿಕ್ಕೆ ಆಗಿದ್ದಿಲ್ಲ. 96% ಏನು ಅಂತ ಗೊತ್ತಿಲ್ಲ. ಬಟ್ ಆಧ್ಯಾತ್ಮಕ್ಕೆ ಗೊತ್ತಿದೆ. 83%
ಏನು ಅಂತ ಇಲ್ಲಿ ತನಕ ಗೊತ್ತಿಲ್ಲ. 23% ಏನೋ ಇದೆ ಅಂತೇಳಿ ಅದನ್ನು ನಮ್ಮ ಋಷಿಮುನಿಗಳು ಮಹಾಕಾಲ ಮತ್ತು ಮಹಾಕಾಲಿ ಅಂತ ಬರೆದ್ಬಿಟ್ರು. ಬಿಗ್ ಬ್ಯಾಂಗ್, ಅದಾದ ನಂತರ ಬ್ಲ್ಯಾಕ್ ಹೋಲ್. ಮಹಾಕಾಲ ಮತ್ತು ಮಹಾಕಾಲಿ ಅಂದ್ರೆ ಏನು? ಮಹಾಕಾಲ, ಕಾಲ ಅಂದ್ರೆ ಏನು? ಕಪ್ಪು. 73% ಈಗಲೂ ಸೈನ್ಸ್ಗೆ ಗೊತ್ತಿಲ್ಲ ಏನು ಅಂತೇಳಿ. 4% ಮಾತ್ರ ನಾವು ಕಂಡುಹಿಡಿದಿರುವಂಥದ್ದು. ಅಖಿಲಾಂಡ ದೇವಿಯನ್ನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಜನನಿ ಅಂತ ಕರೀತಾರೆ. ಒಂದು ಬ್ರಹ್ಮಾಂಡ ಅಲ್ವಂತೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಜನನಿ. ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಅಂತಂದರೆ ಒಂದು ಬ್ರಹ್ಮಾಂಡದಲ್ಲಿ ಕೋಟ್ಯಾಂತರ ಗ್ಯಾಲಕ್ಸಿಗಳು, ಯೂನಿವರ್ಸ್ಗಳು, ಯೂನಿವರ್ಸ್ ಆದ ನಂತರದಲ್ಲಿ ಕೋಟ್ಯಾಂತರ ಗ್ಯಾಲಕ್ಸಿಗಳು. ಆ ಗ್ಯಾಲಕ್ಸಿಯಲ್ಲಿ ಒಂದು ಸಣ್ಣ ಗ್ಯಾಲಕ್ಸಿ ನಮ್ಮ ಮಿಲ್ಕಿ ವೇ ಅಂತ ನಾವೇನು ಕರಿತೀವಿ, ಮಿಲ್ಕಿ ವೇ ಅಂತ ಕರಿತೀವಿ. ಆ ಮಿಲ್ಕಿ ವೇಯಲ್ಲಿ ಕೋಟ್ಯಾಂತರ ಸೂರ್ಯ, ಕೋಟ್ಯಾಂತರ ನಕ್ಷತ್ರ. ಅದರಲ್ಲಿ ಒಂದು ಸಣ್ಣ ಸೂರ್ಯ ನಮ್ಮ ಸೂರ್ಯ, ಸಣ್ಣ ಸೂರ್ಯ ನಮ್ಮ ಸೂರ್ಯ. ಅದರ ಸುತ್ತ 9 ಗ್ರಹಗಳು, ಅದರಲ್ಲೊಂದು ಭೂಮಿ. ಆ ಭೂಮಿಯಲ್ಲಿ 70% ನೀರು, 30% ಭೂಮಿ, 70% ನೀರು, 30. ಅದರಲ್ಲಿ ಆರ್ಟಿಕಾ ಅಂಟಾರ್ಟಿಕಾ ಇಲ್ಲ. 5 ಖಂಡ, ಅದರಲ್ಲೊಂದು ಏಷ್ಯಾ ಖಂಡ, ಅದರಲ್ಲೊಂದು ಭಾರತ. ಆ ಭಾರತದಲ್ಲಿ ಒಂದು ಕೇರಳ ರಾಜ್ಯ, ಕೇರಳ ರಾಜ್ಯದ ಒಳಗಡೆ ಒಂದು ಮಂಗಲ್ಪಾಡಿ ಪಂಚಾಯತ್ತು. ಇಲ್ಲಿ ನಾವೆಲ್ಲ ಕೂತು ನಮಗೆಲ್ಲ ಗೊತ್ತಿದೆ ಅಂತ. ಹಾಗಾದರೆ ಅದನ್ನೆಲ್ಲ ಮಾಡಿದ್ಯಾರು? ಆಗ ವಿಜ್ಞಾನಿಗಳಿಗೆ ಅಥವಾ ಋಷಿಮುನಿಗಳಿಗೆ ಏನಾಯಿತು ಅಂತಂದರೆ ಮನಸ್ಸಿನೊಳಗೆ ಆಳಕ್ಕೆ ಹೋಗೋದಕ್ಕೆ ಶುರು ಮಾಡಿದರು. ಹೊರಗಡೆ ಹುಡುಕ್ಲಿಕ್ಕೆ ಆಗೋದಿಲ್ಲ. ಆಲದ ಮರವನ್ನು ಹಿಂಗೆ ತಬಲಿಕ್ಕೆ ಆಗ್ತದಾ? ಇಲ್ಲ. ಆದರೆ ಆಲದ ಮರದ ಬೀಜದ ಒಳಗಿಂದ ಒಂದು ಆಲದ ಮರವನ್ನು ಹುಟ್ಟಿಸ್ಬೋದು. ಇದು ಸೈನ್ಸ್ಗೆ ಮತ್ತು ಆಧ್ಯಾತ್ಮಕ್ಕಿರುವಂಥ ಬಹಳ ಹತ್ತಿರದ ಸಂಬಂಧ ಹೆಂಗೆ ಅನ್ನುವಂಥದ್ದು. ಕೊನೆಗೆ ಏನು ಕಂಡುಹಿಡಿದ್ರು? ದೇವರಂದರೆ ಏನು ಅನ್ನುವಂಥದ್ದು ಗೊತ್ತಾಯ್ತು ನಮಗೆ. ಈಗ ದೇವಿ ಯಾಕೆ ಬರ್ತಾರೆ ಅನ್ನುವಂಥದ್ದು. ಭಾರತದಲ್ಲಿ ಎಷ್ಟು ಪರಂಪರೆ ಇದೆ ಅಂತಂದರೆ ಒಂದೊಂದು ರೀತಿಯ ಪರಂಪರೆ. ನಾನ್ ವೆಜ್ ತಿನ್ನೋರಿದ್ದಾರೆ, ತಿನ್ನೋರಿದ್ದಾರೆ. ಇದು ನಮ್ಮಿಂದ ಮಾಡಲಿಕ್ಕೆ ಆಗೋದಿಲ್ಲ, ಬೆಳಗ್ಗೆ ಸಂಜೆ ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲವೂ ಈ ಥರ ಇರುವಾಗ ಆರಾಧನೆಗೆ ಬಹಳ ಸುಲಭವಾಗಿ ಸಿಕ್ಕಿದ್ದು ನಮಗೆ ದೇವಿ. ಪ್ರಪಂಚದ ಯಾವುದೇ ಧರ್ಮಗಳಲ್ಲೂ ಇತಿಹಾಸಗಳಲ್ಲೂ ಕೂಡ ಹೆಣ್ಣನ್ನು ಪೂಜಿಸಿದ ಇತಿಹಾಸ ಇಲ್ಲ. ಭಾರತದಲ್ಲಿ ಮಾತ್ರ ಹೆಣ್ಣಿಗೆ ದೊಡ್ಡ ಸ್ಥಾನಮಾನವನ್ನು ಕೊಡಲಾಗಿದೆ. ಗಂಡಸು ಏನೂ ಅಲ್ಲ ಹೆಣ್ಣಿನ ಮುಂದೆ ಅಂತ. ಗಂಡಸು ಏನೂ ಅಲ್ಲ. ನಮ್ಮಲ್ಲಿ ಅರ್ಧನಾರೀಶ್ವರ ಅಂತ ಒಂದು ಕಾನ್ಸೆಪ್ಟ್ ಬರ್ತದೆ. ಅರ್ಧ ಹೆಣ್ಣು ಕಾಣ್ತಾರೆ, ಅರ್ಧ ಗಂಡು ಕಾಣ್ತಾರೆ ಅಂತ. ಹೆಣ್ಣು ಮಾತ್ರ ಪರಿಪೂರ್ಣ ಅಲ್ಲಂತೆ, ಗಂಡಲ್ಲ. ಈಗ ನಿಮ್ಮ ಎದುರಿಗೆ ಹೇಳ್ತಾ ಇದ್ದೀನಿ. ಈಗ ಒಂದು ಗಂಡಸಿನ ಶರೀರ ಇರ್ತದಲ್ಲ, ಗಂಡಸಿಗೆ ಎದೆ ಭಾಗವನ್ನು ಕೊಟ್ಟಿರ್ತಾರೆ. ಏನು ಯೂಸ್ ಇದೆಯಾ ಅದಕ್ಕೆ? ಹೆಣ್ಣಿಗೆ ಯೂಸ್ ಇದೆ, ಗಂಡಿಗೆ ಯೂಸ್ ಇಲ್ಲ. ಅದು ಅವ ಪೂರ್ಣ ಅಲ್ಲ, ಅವನನ್ನು ದೇವರ ಅರ್ಧಂಬರ್ಧ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಹೇಳೋದು ಅವ ಪವರ್ಫುಲ್ ಆಗಬೇಕು ಅಂತಂದರೆ ಆಕೆ ಜೊತೆ ಒಂದು ಹೆಣ್ಣಿರಬೇಕು ಅಂತ. ಬಲಭಾಗ ಇದೆಯಲ್ಲ, ಅದು ಯಾವತ್ತು ಗಂಡು ಭಾಗ ಅಂತೆ. ಬಲಭಾಗ ಗಂಡು ಭಾಗ, ಎಡಭಾಗ ಹೆಣ್ಣು ಭಾಗ. ಹಾಗಾಗಿ ಹೆಣ್ಣು ಮಕ್ಕಳು ಎಡಭಾಗಕ್ಕೆ ಸೆರಗಾಕೋದು. ಹೌದು. ಹುಡುಕ್ಲಿಕ್ಕೆ ಶುರು ಮಾಡಿದ್ರ? ಹುಡುಕ್ಲಿಕ್ಕೆ ಶುರು ಮಾಡಿದಾಗ ಯಾರು ಏನು ಎತ್ತ ಅಂತ ಹೋದಾಗ ಆರಂಭ ಶುರುವಾಗುತ್ತೆ. ಅವರು ಟೆಸ್ಟ್ ಬರುತ್ತೆ. ನಾನು ಎಲ್ಲಿಂದ ಬಂದೆ? ನಾನು ತಾಯಿಯ ಮಾತೃಸ್ಥಾನದಿಂದ ಬಂದೆ. ಹಾಗಿದ್ರೆ ಯಾವುದೋ ಒಂದು ಮಾತೃಸ್ಥಾನ ಇರಬೇಕಲ್ಲ ಇಡೀ ಬ್ರಹ್ಮಾಂಡಕ್ಕೆ. ಯಾವುದೋ ಒಂದು ಮಾತೃಸ್ಥಾನ ಇರಬೇಕಲ್ಲ, ಎಲ್ಲಿಂದಲೂ ಶುರುವಾಗಿರಬೇಕಲ್ಲ. ನಾವು ಬಿಗ್ ಬ್ಯಾಂಗ್ ಥಿಯರಿಯನ್ನು ನಮ್ಮ ಧರ್ಮಗ್ರಂಥಗಳಲ್ಲಿ ಅನಾಹತನಾದ ಅಂತ ಕರಿತೀವಿ. ಇದು ಆಹತನಾದ. ಅಂದರೆ ಎರಡು ಸೇರಿ ಉಂಟಾದರೆ ಆಹತನಾದ, ಸೇರದೆ ಉಂಟಾದರೆ ಅನಾಹತನಾದ. ಆಗ ಒಂದು ನಿರ್ಧಾರಕ್ಕೆ ಬರ್ತಾರೆ. ಒಂದು ಬಿಂದು. ಆ ಬಿಂದುವಿನ ಹೇಗೆ ಒಬ್ಬ ಮನುಷ್ಯ ಒಂದು ಬಿಂದುವಿನಿಂದ ತಾಯಿಯ ಮಾತ್ರ ಭಾಗದಿಂದ ಬರ್ತಾನೋ, ಅದೇ ಥರ ಈ ಬ್ರಹ್ಮಾಂಡ ಕೂಡ ಒಂದು ಬಿಂದುವಿನಿಂದ ಸೃಷ್ಟಿಯಾಗಿದೆ.
ಮೇಲ್ಭಾಗಕ್ಕೆ ಹೋದಾಗ ಶಿವಶಕ್ತಿ. ಆ ಕಂಪ್ಲೀಟಾಗಿ ಅದರ ಫುಲ್ ಚಿತ್ರಣ ಇರುತ್ತೆ. ಇವತ್ತು ಸೈನ್ಸು ಗಾಡ್ ಪಾರ್ಟಿಕಲ್ ಅಂತ ಏನು ಕರೀತಾ ಇದ್ದಾರೆ, ಅದರ ಮೇಲ್ಭಾಗಕ್ಕೆ ಬಂದು ನಿಂತಿದೆ. ಇನ್ನು ಅದರ ಒಳಗಡೆ ಹೋಗೋದಕ್ಕೆ ಒಂದು 10,000 ವರ್ಷಗಳು ಬೇಕಾಗ್ಬೋದು. ಹಾಗಾಗಿ ದೇವಿ ಆರಾಧನೆ ಎಷ್ಟು ಸುಲಭ ಅಂದರೆ ಸುಲಭ ಮಾಡಿಕೊಡ್ತಾರೆ ಹೇಗೆ ಅಂತಂದರೆ, ದೇವಿ ಒಂದು ಪವರ್ ಇದ್ದಂಗೆ, ದೇವರು ಅಂತಂದರೆ ಒಂದು ಪವರ್ ಇದ್ದಂಗೆ, ಒಂದು ಕರೆಂಟ್ ಇದ್ದಂಗೆ. ಮಂತ್ರ ತಂತ್ರದ ಮೂಲಕ ಯಂತ್ರಕ್ಕೆ ಹಾಕಿ ನಮಗೆ ಬೇಕಾದಾಗೆ ಉಪಯೋಗಿಸ್ಕೊಳ್ಳೋದು. ಪವರ್ ಅದನ್ನು ಫ್ಯಾನ್ಗೆ ಹಾಕಿದರೆ ಗಾಳಿ, ಎ ಸಿಗೆ ಹಾಕಿದರೆ ಕೂಲ್, ಬಿಸಿನೀರು ಬೇಕು ಅಂತಂದರೆ ಬಿಸಿನೀರು, ಎಲ್ಲ ಒಂದೇ, ನೀರು ಒಂದೇ, ಐಸು ಒಂದೇ, ಆವಿ ಒಂದೇ. ಅದು ಎಲ್ಲಿದೆ ಅಂತ ಕೇಳ್ತಾರೆ ಕೊನೆಗೆ. ನಮ್ಮ ಪ್ರತಿಯೊಂದು ಬಾಡಿ ಒಳಗೆ ಕೂಡ ಇರ್ತದೆ. ನಾವು ಅಯ್ಯಪ್ಪ ದೇವಸ್ಥಾನಕ್ಕೆ ಹೋಗ್ತೀವಿ. ಹಾಗಾಗಿ ಆ ದೇವಿ ಏನು ಸೃಷ್ಟಿ ಮಾಡಿದ್ದಾಳೆ, ನಾವು ಅವಳ ಸಂತತಿಯಾಗಿದ್ದರೆ ನಾವು ಕೂಡ ಆಕೆಯ ಒಂದು ಭಾಗವಲ್ವೇ? ಈಗ ಆಲದ ಮರದ ಒಂದು ಕಾನ್ಸೆಪ್ಟ್ ನಾನು ಏನು ಹೇಳಿದೆ, ಆಲದ ಮರದ ಬೀಜ ಕೂಡ ಆಲದ ಮರವೇ ಅಲ್ವಾ? ಅದೇ ಥರ ದೇವಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾಳೆ. ಆಕೆಯ ಸೃಷ್ಟಿಯ ಒಂದು ಅಂಶ ನಾವು ಕೂಡ ಅವಳೇ. ಈ ದೇವಿ ಆರಾಧನೆಯನ್ನು ಬಹಳ ಸುಲಭ ಮಾಡಿಕೊಟ್ಟಿದ್ದು ಶಂಕರಾಚಾರ್ಯ ಕಾಲಘಟ್ಟದಲ್ಲಿ ಏನಾಗುತ್ತೆ ಅಂತಂದರೆ, ಹಿಂದೂ ಧರ್ಮ ಒಂದು ರೀತಿಯಲ್ಲಿ ಅವನತಿಯ ಹಂತಕ್ಕೆ ಹೋಗ್ಬಿಡ್ತದೆ. ಅಂದರೆ ಅದಕ್ಕಿಂತ ಪಟ್ಟುಗಳು ಇದೇ ಥರ ಆಗಬೇಕು ಅಂತ ಹೇಳುವಾಗ ಭಾಳ ಸುಲಭವಾಗಿ ಎಲ್ಲರಿಗೂ ಸಿಗುವ ಹಾಗೆ ದೇವಿಯನ್ನು ಮಾಡಿಕೊಡೋದು ಶಂಕರಾಚಾರ್ಯರು ಬರದೇ ಹೋಗಿದ್ದಿದ್ರೆ ಈ ದೇಶದಲ್ಲಿ ಹಿಂದೂ ಧರ್ಮ ಇಷ್ಟು ಪ್ರಬಲವಾಗಿ ಉಳಿತಾ ಇರಲಿಲ್ಲ. ಹಾಗಾಗಿ ಆಕೆಯ ಅಂಶ ನಾವು ಅಯ್ಯಪ್ಪ ಮಂದಿರಕ್ಕೆ ಹೋಗ್ತೀವಿ, ತಿರುಪತಿಗೆ ಹೋಗ್ತೀವಿ, ಕೊನೆಗೆ ಆ ವಿಗ್ರಹ ಕಂಡಾಗ ಕಣ್ಣು ಮುಚ್ತೀವಿ. ದೇವರೆಲ್ಲಿದ್ದಾನೆ ಅಂತ ಕೇಳಿದಾಗ ಏನು ಹೇಳ್ತೀರಿ? ಇಲ್ಲಿದ್ದಾನೆ ಅಂತ. ಅಂದರೆ ಇಲ್ಲಿ ನಿನ್ನೊಳಗೆ ಇದ್ದಾನವ ಅಂತ. ಇಷ್ಟೇ. ಸೃಷ್ಟಿ ಮಾಡಿದವಳು ಆಕೆ ಆಗಿದ್ದರೆ ಆಕೆಯ ಸೃಷ್ಟಿ ಅಲ್ವ ನಾನು ಆಕೆಯ ಮಗ, ಆಕೆಯ ಸಂತಾನ, ಆಕೆಯ ಅಂಶ. ಹಾಗಾಗಿ ದೇವಸ್ಥಾನಗಳಿಗೆ ಹೋದಾಗ, ದೇವರುಗಳಿಗೆ ಹೋದಾಗ ಅಲ್ಲಿ ನಾವು ಭಿಕ್ಷುಕರ ಥರ ಬೇಡಬಾರ್ದಂತೆ, ಥ್ಯಾಂಕ್ಸ್ ಹೇಳಬೇಕಂತೆ. ದೇವರಿಗೆ ಯಾವತ್ತೂ ಥ್ಯಾಂಕ್ಸ್ ಹೇಳಬೇಕಂತೆ. ನಮ್ಮಲ್ಲಿ ತುಂಬ ತಪ್ಪು. ಎಲ್ಲರೂ ಹೋಗಿ ಬೇಡುವಂತ ಅಗತ್ಯ ಇಲ್ಲ. ಆಕೆ ತಾಯಿಯೇ ನೀನು. ನಾನು ಒಬ್ಬ ಶ್ರೀಮಂತ ಅಂಬಾನಿಯ ಮಗ, ಆ ಅಂಬಾನಿಯ ದುಡ್ಡೆಲ್ಲ ಅವನಿಗೆ ಅಲ್ವಾ? ಈ ಬ್ರಹ್ಮಾಂಡವನ್ನು ರಚನೆ ಮಾಡಿದಂಥ ದೇವಿಯ ಮಕ್ಕಳು ನಾವು. ಆಕೆ ಎಲ್ಲವೂ ನಮಗೆ ಅಲ್ವಾ? ನಾವು ಆಕೆ ಹತ್ರಕ್ಕೆ ಹೋಗಿ ಮತ್ತೆ ಭಿಕ್ಷುಕರ ಥರ ಬೇಡುದ? ಆಕೆ ಹತ್ರ ಹೋಗಿ ಥ್ಯಾಂಕ್ಸ್ ಹೇಳೋದು, ನನಗೆ ಎಷ್ಟು ಚೆನ್ನಾಗಿ ಕೊಟ್ಟಿದ್ದೀಯಾ, ಸಂತೋಷವಾಗಿದ್ದೇನೆ. ಯಾವತ್ತೂ ನಾವು ಅದನ್ನು ಹೇಳೋದೇ ಇಲ್ಲ. ಯಾಕೆ ಅಂತಂದರೆ, ಒಬ್ಬ ಮನುಷ್ಯನು ಬದುಕ್ತಾ ಇದ್ದಾನೆ, ಅದು ಕೋಟ್ಯಾಂತರ ಜನರ ಕನಸಾಗಿರ್ತದೆ. ಒಬ್ಬ ಕಾರ್ ತಗೊಂಡಿದ್ದರೆ, ಬೈಕ್ ಇದ್ದವನಿಗೆ ಅದು ಕನಸು. ಒಬ್ಬ ದೊಡ್ಡ ಮನೆ ಕಟ್ಟಿಸಿದ್ರೆ ರೋಡಲ್ಲಿರೋವನಿಗೆ ಅದು ಕನಸು. ಹಾಗಿದ್ರೆ ಆ ಮನೆ, ಆ ಕಾರು ಅದೆಲ್ಲ ಕೊಟ್ಟಿದ್ದಾಳಲ್ವ ತಾಯಿ? ಯಾವತ್ತಾದರೂ ಥ್ಯಾಂಕ್ಸ್ ಹೇಳಿದೀವ ನಾವು? ಹೇಳಿದೀವ ಥ್ಯಾಂಕ್ಸು? ಮತ್ತೆ ಹೋಗಿ ಅದೇ ಕೊರಗೋದು. ಒಂದು ಉದಾಹರಣೆ ಇದೆ. ನಾವು ಮತ್ತೊಬ್ಬರಿಗೆ ಒಳ್ಳೇದು ಬಯಸಬೇಡಿ, ಕೆಟ್ಟದಂತೂ ಬಯಸಲೇಬೇಡಿ, ಒಳ್ಳೇದು ಬಯಸಬೇಡಿ ಬೇಕಿದ್ರೆ. ಆದರೆ ನಿಮಗೆ ಕೆಟ್ಟದ್ದು ಬಯಸ್ಕೋಬೇಡಿ. ದೇವರ ಪ್ರತ್ಯಕ್ಷರಾದ್ರಂತೆ ಒಂದು ಹೆಣ್ಮಗಳಿಗೆ. ದೇವರು ಕೇಳಿದ್ರಂತೆ, ಏನು ಬೇಕು? ನೀನು ಕೇಳಿದೆಲ್ಲ ಕೊಡ್ತೀಯಾ? ಕೊಡ್ತೇನೆ. ಅಂದರೆ ನಾವೆಷ್ಟು ಸೆಲ್ಫಿಶ್ಗಳಿದ್ದೀವಿ ನಮ್ಮ ಮನುಷ್ಯರು ಅಂತ. ಅದು ಹೋದರೆ, ನಾನು ಹೋದೆ, ಏನು ಬೇಕು? ನೀನು ಕೇಳಿದೆಲ್ಲ ಕೊಡ್ತೀಯ? ಕೇಳಿದೆಲ್ಲ ಕೊಡ್ತೀನಿ. ಅದರ ಒಂದು ಕಂಡೀಷನ್ ದೇವ್ರದ್ದು. ಏನು? ನಿನ್ನ ಪಕ್ಕದ ಮನೆಯಲ್ಲಿ ನಿನಗಾಗದವಳು ಒಬ್ಬಳಿದ್ದಾಳಲ್ಲ, ಇದ್ದಾಳೆ, ನೀನು ಏನು ಕೇಳು ನಾನು ಕೊಡ್ತೀನಿ, ಆದರೆ ಅವಳಿಗೆ ಡಬಲ್ ಕೊಡ್ತೀನಿ ನೀನು ಕೇಳಿದ್ದನ್ನು. ಇವಳು ಕೇಳಿದ್ಲು, ನನಗೆ ಇದು ಬೇಕು, ಅದು ಬೇಕು, ಮತ್ತೊಂದು ಬೇಕು, ಎಲ್ಲ ಕೇಳಿದ್ಲು. ತಥಾಸ್ತು ಅಂತಂದರು. ಇವಳಿಗೆ ಬಂತ, ಅವಳಿಗೆ ಡಬಲ್ ಆಯಿತು. ಇನ್ನು ಎರಡನೇದು ಕೇಳು, ಮತ್ತು ಲೆಕ್ಕ ಹಾಕಿ ಎಲ್ಲ ಇಡೀ ಸಂತಾನಕ್ಕೆ, ಎಲ್ಲಕ್ಕೆ, ಕುಟುಂಬಸ್ಥರಿಗೆ
ಎಲ್ಲ ಎಲ್ಲ ಕೇಳಿದ್ಲು, ಇವಳು ಕೇಳಿದ್ಲು, ಅವಳಿಗೆ ಡಬಲ್ ಆಯಿತು. ಇಲ್ಲಿ ಅದು ಭಗವಂತ, ಇದು ಮಾನವ, ಒಂದೇ ಅಂಶ. ಆದರೆ ನಮ್ಮ ಸಣ್ಣ ಬುದ್ಧಿ ನೋಡಿ, ಲಾಸ್ಟಿಗೆ ಅವಳು ಕೇಳಿದ್ದೇನು ಗೊತ್ತಾ, ನಮ್ದೊಂದು ಕಣ್ಣು ಹೋಗ್ಲಿ ಅಂತಂದ್ಲಂತೆ. ಅಂದರೆ ನಾವಂತೀವಲ್ಲ ಪಾಸಿಟಿವ್ ಎನರ್ಜಿ ಅಂತೇಳಿ, ಯಾವತ್ತೂ ಕೂಡ ದೇವಿ ಬಹಳ ಸುಲಭವಾಗಿ ಸಿಗುವಂಥವಳು. ಎಲ್ಲರೂ ನೀವು ಅದನ್ನು ಕರೆಯುವ ರೀತಿಯಲ್ಲಿರುತ್ತೆ. ನೀವು ಆತ್ಮಾರ್ಥವಾಗಿ ಪರಿಶುದ್ಧವಾಗಿರಬೇಕು. ಈ ಅಯ್ಯಪ್ಪ ಮಾಲೆ ಹಾಕುವಾಗ 48 ದಿವಸ ಹೇಗೆ ನಾವು ಪರಿಶುದ್ಧವಾಗಿರ್ತೀವಿ, ಯಾಕೆ 48 ದಿವಸ ಮಾತ್ರ ಇರಬೇಕು? ಯಾಕೆ 365 ದಿವಸ ಇರಬಾರ್ದು? ಯಾಕೆ ಮಹಿಳೆಯರು ಪುರುಷರು ಎಲ್ಲರೂ ಇರಬಾರ್ದು? ಇದ್ದಾಗ ಆ ದೇವರ ಜೊತೆ ಒಂದು ಕನೆಕ್ಷನ್ ಉಂಟಾಗ್ತದೆ. ಆ ಕನೆಕ್ಷನ್ ಉಂಟಾದ ನಂತರ ಅದು ನೀವೇ. ಅಯ್ಯಪ್ಪ ಸ್ವಾಮಿಯ ಬಳಿ ಹೋಗಿ ಅಯ್ಯಪ್ಪನ ಮೂರ್ತಿಯನ್ನು ನೋಡಿದಾಗ ಕೈ ಯಾಕೆ ಕಣ್ಣು ಮುಚ್ಚಿದೀವಿ ಅಂತ ಹೇಳಿದ್ರೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಗೊತ್ತಿದೆ ಅದು ನೀನೇ ಅಂತ. ದೇವರಲ್ಲಿದೆ, ಇದು ಕಣ್ಣು ಮುಚ್ತೀವಿ, ಇದು ನೀನೇ ಅಂತ. ಅಲ್ಲಿ ಓದಿದಾಗ ನಮಗೆ ತತ್ವಮಸಿ ಅದು ನೀನೇ. ಏನು ಹುಡುಕ್ತಾ ಇದೆಯಾ ಅದು ನಿನ್ನಲ್ಲೇ ಇದೆ ಅಂತ ಋಷಿಮುನಿಗಳು ಅದನ್ನು ಹುಡುಕ್ತಾ ಹೋದರು. ಹಾಗಾಗಿ ಇಷ್ಟನ್ನೆಲ್ಲ ಕಂಡುಹಿಡಿಯೋಕ್ಕೆ ಸಾಧ್ಯವಾಯಿತು. ಹಾಗಂತ ಯಾಕೆ ನಮ್ಮ ಸನಾತನ ಪರಂಪರೆ ಗ್ರೇಟು ಅಂತಂದರೆ, ಹಾಗಿದ್ರೆ ಏನೆಲ್ಲ ಬರೆದಿದ್ದಾರಲ್ಲ ಅದು ಋಷಿಮುನಿಗಳು ಗೊತ್ತಾಯಿತು, ಏನೆಲ್ಲ ಬರೆದ್ಬಿಟ್ಟು ಹಾಳು ಮಾಡಿಬಿಡ್ತಾರೆ ಅಂತೇಳಿ. ಅವರೊಂದು ನಿರ್ಧಾರಕ್ಕೆ ಬರ್ತಾರೆ. ಸಾವಿರಾರು ಪುರಾಣ ಇದೆ, ಸಾವಿರಾರು ಪುರಾಣಗಳೆಲ್ಲ ಆಗೋದಿಲ್ಲಪ್ಪ ಅಂತೇಳಿ 18 ಪುರಾಣ ಫಿಕ್ಸ್ ಮಾಡ್ತಾರೆ. ಆಮೇಲೆ ಉಪನಿಷತ್ತುಗಳು ಇದೆ, ಸಾವಿರಾರು ಉಪನಿಷತ್ತುಗಳಿದೆ. ಅದನ್ನೆಲ್ಲ ತೆಗೆದು 10 ಉಪನಿಷತ್ತು, 3 ಇಂಪಾರ್ಟೆಂಟ್ ಪಾಯಿಂಟ್ ಇಡ್ತಾರೆ. ನಾವು ಒಟ್ಟಾರೆ ಮಾತಾಡೋದಲ್ಲ ಇದು, ಋಷಿಗಳಂದ್ರೆ ಸೈನ್ಸೇ. ಉಪನಿಷತ್ತು, ವೇದ ಉಪನಿಷತ್ತು, ಬ್ರಹ್ಮಸೂತ್ರ ಮತ್ತು ಭಗವದ್ಗೀತೆ, ಈ 3 ವಿಚಾರಗಳನ್ನು ಆಧಾರವಿಟ್ಟುಕೊಳ್ಳದೆ ಹಿಂದೂ ಧರ್ಮದಲ್ಲಿ ಯಾವುದನ್ನು ಮಾತಾಡುವ ಆಗಿಲ್ಲ. ಅದು ರೂಲ್, ಗೌರ್ಮೆಂಟ್ ಮಾಡಿದ ರೂಲ್ ಅಲ್ಲ, ಋಷಿಮುನಿಗಳು ಮಾಡಿದಂಥ ರೂಲ್. ನಾವು ವೇದವ್ಯಾಸರು ಅಂತ ಹೇಳ್ತೀವಲ್ವಾ, ವೇದವ್ಯಾಸರು ಎಲ್ಲ ವೇದವ್ಯಾಸರು ಅಂತಂದರೆ ಅದು ಒಬ್ಬರಲ್ಲ, ಅದು ವ್ಯಾಸರು ಅಂತಂದರೆ ಅದೊಂದು ಪಟ್ಟ. ಅಲ್ಲಿ ತುಂಬ ಜನ ಬಂದು ಹೋಗಿದ್ದಾರೆ. ಇಲ್ಲಾಂತಂದರೆ ಈ 4 ವೇದಗಳನ್ನಿದೆಯಲ್ಲ ಆ ರೀತಿ ವಿಂಗಡಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ಪ್ರಧಾನಿ ಅಂತಿದ್ದಾಗ ಅದೊಂದು ಪಟ್ಟ, ಇಂದ್ರ ಅಂತೇಳಿ. ಆಮೇಲೆ ಎಲ್ಲವೂ ಸೈಂಟಿಫಿಕ್ ಆಗಿರುವಂಥದ್ದು. ಇಂದ್ರ ಅಂದರೆ ಇಂದ್ರಿಯಗಳ ಬಗ್ಗೆನೇ ಹೇಳಿರೋದು. ಭೂಮಿ ಉಸಿರಾಟದಿಂದ ಹಿಡಿದು ಪ್ರತಿಯೊಂದರ ಬಗ್ಗೆ ಕೂಡ ಅತ್ಯದ್ಭುತವಾಗಿ ಹೇಳಿದಂತಹ, ಆಮೇಲೆ ಇಡೀ ವಿಶ್ವಕ್ಕೆ ಎಲ್ಲವೂ ಕೂಡ ನಾನು ಹೇಳಿದ್ನಲ್ವ, ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್, ಸ್ವಲ್ಪ ಸೈನ್ಸ್ ಇದ್ದವರು ಸ್ವಲ್ಪ ಜಾಸ್ತಿ ಅರ್ಥ ಆಗ್ತಿತ್ತು ಅಂದ್ಕೊಂಡಿದ್ದೀನಿ. ಅದನ್ನು ಹೇಳಿದಂಥ ದೇಶದಲ್ಲಿ ಹುಟ್ಟಿದಂಥ ನಾವು ಹೆಮ್ಮೆ ಪಡಬೇಕಾ ಬೇಡವಾ ಭಾರತ ದೇಶದ ಬಗ್ಗೆ? ಹಾಗಾಗಿ ಭಾರತ ದೇಶ ನೋಡಿ, ನಮಗೆ ಭಾರತ ದೇಶವನ್ನು ನೋಡಿದಾಗ ಒಂದು ಮನುಷ್ಯನ ಆಕಾರ ಕಾಣ್ತದೆ. ಋಷಿಮುನಿಗಳು ಅದನ್ನು ಹೆಂಗೆ ಬರೀತಾರೆ ಅಂತಂದರೆ, ನಾವು ಬೇರೆಯವರ ಮೇಲೆ ಯುದ್ಧ ಮಾಡಿ ಹೋಗಲಿಲ್ಲ, ಹಣ ಕಾಸು ದೋಚಲಿಲ್ಲ, ನಮ್ಮಲ್ಲಿ ತಲೆ, ಮೇಲ್ಭಾಗದಲ್ಲಿರುವಂಥ ತಲೆ. ಸೊ ಹಾಗಾಗಿ ಅಲ್ಲಿಂದ ನಾವು ಶಸ್ತ್ರಗಳಲ್ಲಿ ಹೋರಾಡಿದ್ದಲ್ಲ, ನಾವು ಶಾಸ್ತ್ರಗಳನ್ನು ಕೊಟ್ಟಿದ್ದದ್ದು. ಅಲೆಕ್ಸಾಂಡರ್ನ ಗುರು ಅರಿಸ್ಟಾಟಲ್ ಕೂಡ ಅಲೆಕ್ಸಾಂಡರ್ ಭಾರತಕ್ಕೆ ಬಂದಾಗ ಹೇಳ್ತಾನಂತೆ, ನೀನು ಶಸ್ತ್ರ ತಗೊಂಡೋದ್ರೆ ನಿನಗೆ ಗೆಲ್ಲಲ್ಲ, ಅಲ್ಲಿ ಶಾಸ್ತ್ರದಿಂದ ಗೆಲ್ಲಬೇಕಾಗತ್ತೆ. ಮತ್ತೊಂದು ಗಂಗಾ ನದಿ. ಇದರ ಬಗ್ಗೆ ಮಾತಾಡಿದ್ರೆ ತುಂಬ ಹೊತ್ತಾಗ್ತದೆ. ಸೊ ಹಾಗಾಗಿ ನಂದು ಒಂದೇ ಎಲ್ಲರಿಗೂ ಹೇಳಿರುವಂಥದ್ದು, ಭಗವಂತನ ಬಳಿ ಹೋದಾಗ ಕಂಪ್ಲೇಂಟ್ ತಗೊಂಡು ಹೋಗಬೇಡಿ. ಭಗವಂತನ ಬಳಿ ಹೋದಾಗ ಥ್ಯಾಂಕ್ಸ್ ಹೇಳೋದಕ್ಕೆ ಹೋಗಿ. ನೀವು ನೈವೇದ್ಯ ಕೊಡೋದು ಥ್ಯಾಂಕ್ಸು, ನೀನು ಕೊಟ್ಟದನ್ನು ನೀನು ಕೊಡ್ತಾ ಇದ್ದೀನಿ, ವಾಪಸ್ ನನಗೆ ತಿನ್ಲಿಕ್ಕೆ ಬೇಕಾಗಿ ಅಂಥೇಳಿ. ಸೊ ಹಾಗಾಗಿ ಭಗವತಿ, ದುರ್ಗಾ ಪರಮೇಶ್ವರಿ, ರಾಜರಾಜೇಶ್ವರಿ, ಲಲಿತೆ ಎಲ್ಲರೂ ಒಂದೇ. ನಾವು ಆಕೆಯ ಸಂತಾನ, ಆಕೆಯ ಮಕ್ಕಳು. ಹಾಗಾಗಿ ಆ ಮಹಾತಾಯಿ ನಮ್ಮೆಲ್ಲರಿಗೂ ಕೂಡ ಸದ್ಗತಿ ಅಂದರೆ ಸದ್ಗುಣಗಳನ್ನು, ಒಳ್ಳೆಯ ರೀತಿಯಲ್ಲಿ ನಮ್ಮ ಜೀವನವನ್ನು, ಆಯುಷ್ಯ ಎಲ್ಲವನ್ನು ಕೊಟ್ಟು ಅದ್ಭುತವಾಗಿ ಕಾಪಾಡಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.